13ನೇ ಅಧ್ಯಾಯದ 21 ಅಥವಾ 22ನೇ ಶ್ಲೋಕ. ಕೆಲ ಪುಸ್ತಕಗಳಲ್ಲಿ 22ನೇ ಶ್ಲೋಕ ಅಂತಿದೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಪುರುಷಃ ಪ್ರಕೃತಿಸ್ಥಃ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗಃ ಅಸ್ಯ ಸದಸದ್ಯೋನಿ ಜನ್ಮಸು. ಈ ವಸ್ತುತಃ ಜೀವ ಇದ್ದಾನಲ್ಲ, ಅವನು ಯಾವುದರ ಸಂಪರ್ಕ ಇರುವವನಲ್ಲ. ಯಾವುದರ ಸಂಪರ್ಕವೂ ಇಲ್ಲದೆ ಇರತಕ್ಕಂಥವನು ಜೀವ. ಯಾಕೆ? ಪರಮಾತ್ಮನ ಪ್ರತಿಬಿಂಬನಾದವನು ಜೀವ. ಪರಮಾತ್ಮ ಯಾವ ರೀತಿಯಲ್ಲಿ ಜ್ಞಾನಾನಂದಮಯನೋ, ಜೀವನೂ ಕೂಡ ವಸ್ತುತಃ ಜ್ಞಾನಾನಂದಮಯ. ಆದರೆ ಈ ಜೀವರಿಗೆ ಅಥವಾ ಜೀವಾತ್ಮರಿಗೆ ಸುಖ ದುಃಖ, ನೋವು ನಲಿವು ಇದೆಲ್ಲ ಬರುತ್ತೆ. ಹೇಗಿದು? ವಸ್ತುತಃ ಆತ್ಮ ಅಪ್ರಾಕೃತ ಅಲ್ವಾ? ಅಪ್ರಾಕೃತನಾದ ಆತ್ಮನಿಗೆ ಪ್ರಾಕೃತ ಸುಖ ದುಃಖಾದಿಗಳೆಲ್ಲ ಇದೆಯೋ ಇಲ್ವೋ, ಇದ್ರೋದು ಹೇಗೆ ಅನ್ನೋದಕ್ಕೆ ಉತ್ತರವನ್ನು ಕೊಡುವಂಥದ್ದು. ಪುರುಷಃ ಪ್ರಕೃತಿಸ್ಥೋ ಹಿ ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ. ವಸ್ತುತಃ ಜೀವ ಅನ್ನೋನು ಅನಾದಿ, ಜೀವ ಅನ್ನೋನು ನಿತ್ಯ, ಜೀವ ಅನ್ನೋನು ಜ್ಞಾನಾನಂದಮಯ. ಜ್ಞಾನ ಮತ್ತು ಆನಂದ ಇದೇ ಜೀವಾತ್ಮರ ಸ್ವರೂಪ. ಇಲ್ಲಿ ಪುರುಷ ಅಂದ್ರೆ ಕೇವಲ ಜೀವ, ಪರಮಾತ್ಮನನ್ನ ಇಲ್ಲಿಗೆ ತೆಗೆದುಕೊಳ್ಬಾರದು. ಜೀವ ಅಂದ್ರೆ ಕೇವಲ ಪುರುಷ ಅಂತ ಅರ್ಥ. ಅವನು ಪರಮಾತ್ಮನ ಪ್ರತಿಬಿಂಬ. ಪರಮಾತ್ಮನ ಪ್ರತಿಬಿಂಬನಾಗಿರುವಂತ ಜೀವ ಪರಮಾತ್ಮನಂತೆ ಜ್ಞಾನ ಮತ್ತು ಆನಂದ ರೂಪಿಯಾಗಿದ್ದಾನೆ ಮತ್ತು ನಿತ್ಯನಾಗಿದ್ದಾನೆ, ಅನಾದಿಯಾಗಿದ್ದಾನೆ. ಆದರೂ ಕೂಡ ಪ್ರಕೃತಿಸ್ಥ, ಪ್ರಕೃತಿಯ ಬಂಧಕ್ಕೆ ಒಳಗಾದವನಾಗಿ ಎಂದರ್ಥ. ಪ್ರಾಕೃತ ಬಂಧಕ್ಕೆ, ಸತ್ವಗುಣ, ರಜೋಗುಣ, ತಮೋಗುಣ, ಈ ಪಂಚಭೂತಗಳು ಇದೆಲ್ಲ ಪ್ರಕೃತಿ, ಅದರ ಒಳಗೆ ಸಿಕ್ಕಿ ಹಾಕಿಕೊಂಡವನಾಗಿ ಅಂತ ಅರ್ಥ. ಯಾವುದದು ಪ್ರಕೃತಿ? ಈ ನಮ್ಮ ದೇಹ. ಪ್ರಕೃತಿಸ್ಥ ಅಂದ್ರೆ ಪ್ರಕೃತಿಯ ಕಾರ್ಯ. ಮೂಲ ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ. ಅದರಿಂದ ನಿರ್ಮಾಣವಾದದ್ದು ಈ ನಮ್ಮ ದೇಹ ಅಲ್ವಾ? ಪಾಂಚಭೌತಿಕವಾದದ್ದು ಈ ನಮ್ಮ ದೇಹ. ಇದರಲ್ಲಿ ಇದ್ದವನಾಗಿ ಈ ದೇಹ ಎಂಬ ಒಂದು ಪ್ರತಿಬಂಧಕ, ಈ ಒಂದು ಗಂಟಲ್ಲಿ ಸಿಕ್ಕಾಕೊಂಡವನಾಗಿ ಪ್ರಕೃತಿಜಾನ್ ಗುಣಾನ್ ಭುಂಕ್ತೆ. ಆ ಪ್ರಕೃತಿಯ ಕಾರ್ಯ, ಸುಖ ದುಃಖ, ಲಾಭ ನಷ್ಟ, ಅನಾರೋಗ್ಯ, ಸಮ್ಮಾನಗಳು, ಅವಮಾನಗಳು ಇದೆಲ್ಲವನ್ನು ಕೂಡ ಏನ್ ಮಾಡ್ತಾನೆ? ಭುಂಕ್ತೆ. ವಸ್ತುತಃ ಅವನಿಗೆ ಏನೂ ಇಲ್ಲ. ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಆತ್ಮ ಅಂದ್ರೆ ನಯನಂ ಛಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪಹ ನ ಶೋಷಯತಿ ಮಾರುತಃ. ಕೃಷ್ಣ ಹೇಳಿದ್ದಾನೆ, ಆತ್ಮನಿಗೆ ಯಾವ ರೀತಿಯಲ್ಲೂ ಕೂಡ ವಿಕಾರಗಳಿಲ್ಲ, ಆತ್ಮನಿಗೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ, ಅವನ ಸುಖ ಇಲ್ಲ, ದುಃಖ ಇಲ್ಲ, ಏನೂ ಇಲ್ಲ. ಆದರೆ ಪ್ರಾಕೃತ ವಿಷಯಗಳನ್ನ, ಪ್ರಾಕೃತ ಸುಖ ದುಃಖಗಳನ್ನ ಹೇಗೆ ಅಂತ ಹೇಳಿದ್ರೆ ಪ್ರಕೃತಿಯ ಸಂಪರ್ಕದಿಂದಾಗಿ ಅವನೇನ್ ಮಾಡ್ತಾನೆ? ಆ ಪ್ರಾಕೃತ ಗುಣಗಳನ್ನ, ಪ್ರಾಕೃತ ಗುಣಗಳಂದ್ರೆ ಪ್ರಕೃತಿಯ ಕಾರ್ಯವಾದಂತ ಸುಖ ದುಃಖಾದಿಗಳನ್ನ ಅನುಭವಿಸ್ತಾನೆ. ಇನ್ನು 84 ಲಕ್ಷ ಜೀವಿಗಳು, ನಾವಿವತ್ತು ಮನುಷ್ಯರಾಗಿದ್ದೇವೆ. ಇದರ ಹಿಂದೆ ಎಷ್ಟೋ ಜನ್ಮಗಳು ಬಂದಿರಬಹುದು. ಅಂತೂ ಪ್ರತಿಯೊಬ್ಬ ಆತ್ಮನೂ ಕೂಡ ಅನೇಕ ರೀತಿಯಲ್ಲಿ ಜನ್ಮವನ್ನ ಪಡಿತಾನೆ. ಪ್ರಾಣಿ, ಪಕ್ಷಿ, ಮನುಷ್ಯ ಇತ್ಯಾದಿ 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 ಅನೇಕ ರೀತಿಯಲ್ಲಿ, ಒಂದು ಆನೆಯಾಗಿಯೋ, ಕುದುರೆಯಾಗಿಯೋ, ಒಂಟೆಯಾಗಿಯೋ, ನಾಯಿಯಾಗಿಯೋ, ಕತ್ತೆಯಾಗಿಯೋ ಏನೇನೋ ಆಗಿ ಜನ್ಮವನ್ನ ಪಡಿತಾನೆ. ಯಾಕಿದೆಲ್ಲ? ಕಾರಣಂ ಗುಣಸಂಗ ಅಸ್ಯ ಸದಸದ್ಯೋನಿ ಜನ್ಮಸು ಗುಣಸಂಗ ಕಾರಣಂ ಅಸ್ಯ. ಈ ಜೀವ ಇದ್ದಾನಲ್ಲ, ಅವನಿಗೆ ಸದಸದ್ಯೋನಿ ಜನ್ಮಸು, ಕೆಲವೊಮ್ಮೆ ಸದ್ಯೋನಿಯಲ್ಲಿ ಜನ್ಮ, ಕೆಲವೊಮ್ಮೆ ಅಸದ್ಯೋನಿಯಲ್ಲಿ ಜನ್ಮ. ಸದ್ಯೋನಿ ಅಂದ್ರೆ ಉತ್ತಮವಾದ ಶರೀರ, ಸಾಧನೆ ಮಾಡಲಿಕ್ಕೆ ಯೋಗ್ಯತೆ ಇರುವಂತಹ, ಅವಕಾಶ ಇರುವಂತಹ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಾನೆ. ಕೆಲವೊಮ್ಮೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲದೆ ಇರತಕ್ಕಂಥ ಕಡೆಯಲ್ಲಿ ಹುಟ್ಟುತ್ತಾನೆ, ಅಥವಾ ಇನ್ನೂ ತುಂಬಾ ನೀಚ ಕುಲದಲ್ಲಿ ಹುಟ್ಟುತ್ತಾನೆ, ಅಥವಾ ಸಾಧನೆ ಅನ್ನೋದರ ಬಗ್ಗೆ ಪರಿಕಲ್ಪನೆಯೇ ಇಲ್ಲದೆ ಇರತಕ್ಕಂಥ ಪ್ರಾಣಿ ಪಕ್ಷಿ ಮರಗಿಡ ಬಳ್ಳಿಯಾಗಿ ಹುಟ್ಟುತ್ತಾನೆ. ಇದೆಲ್ಲದಕ್ಕೂ ಏನು ಇದಕ್ಕೆ ಕಾರಣ ಅಂದ್ರೆ ಗುಣಸಂಗ ಅಸ್ಯ ಕಾರಣಂ. ಅಂದ್ರೆ ಗುಣಗಳ ಸಂಪರ್ಕ. ಸಂಘ ಅಂದ್ರೆ ಸಂಪರ್ಕ. ಸತ್ವಗುಣದ ಸಂಪರ್ಕ, ರಜೋಗುಣದ ಸಂಪರ್ಕ, ತಮೋಗುಣದ ಸಂಪರ್ಕ. ಯಾವ ಯಾವ ಗುಣದ ಸಂಪರ್ಕ ಎಷ್ಟೆಷ್ಟಾಗುತ್ತೋ ಅದಕ್ಕೆ ಅನುಗುಣವಾಗಿ ಒಳ್ಳೆ ಬುದ್ಧಿ, ಕೆಟ್ಟ ಬುದ್ಧಿ, ನೀಚ ಬುದ್ಧಿಯಲ್ಲೂ ಕೂಡ ಬರ್ತಾ ಹೋಗುತ್ತೆ. ಹೀಗೆ ವಸ್ತುತಃ ಜೀವಾತ್ಮ ಎಂಬುವವನು, ಅವನು ಭಗವಂತನ ಪ್ರತಿಬಿಂಬ, ಅವನು ಅನಾದಿ ನಿತ್ಯ. ಭಗವಂತನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವಾತ್ಮ ಜ್ಞಾನಾನಂದಮಯ.
ಜ್ಞಾನವೇ ಅವನ ಸ್ವರೂಪ, ಆನಂದವೇ ಅವನ ಸ್ವರೂಪ. ಆದರೂ ಕೂಡ ಪ್ರಕೃತಿಯ ಬಂಧನದಲ್ಲಿ ಇದ್ದವನಾಗಿ, ಪ್ರಾಕೃತ ಬಂಧನಕ್ಕೆ ಒಳಗಾದವನಾಗಿ ಸುಖ ದುಃಖಗಳನ್ನ ಅನುಭವಿಸ್ತಾನೆ. ಹಾಗೆ ಒಳ್ಳೆ ಜನ್ಮ ಕೆಟ್ಟ ಜನ್ಮ ಇದೆಲ್ಲವೂ ಕೂಡ ಬರಬೇಕು ಅಂತ ಆದ್ರೆ ಗುಣಗಳ ಸಂಪರ್ಕ, ಸತ್ವಗುಣ ರಜೋಗುಣ ತಮೋಗುಣ, ಇವುಗಳ ಸಂಪರ್ಕವೇ ಉತ್ತಮವಾಗಿರ್ತಕ್ಕಂಥ ಕಾರಣ. ಅಥವಾ ಮನುಷ್ಯನಾಗಿ ಹುಟ್ಟಿದ್ರು ಕೂಡ, ವಸ್ತುತ ಮನುಷ್ಯ ಶರೀರ ಅಂದ್ರೆ ಉತ್ತಮ ಶರೀರ, ಮನುಷ್ಯರಲ್ಲೂ ಕೂಡ ಉತ್ತಮ ಕುಲದಲ್ಲಿ ಹುಟ್ಟೋದು, ಮಧ್ಯಮ ಕುಲದಲ್ಲಿ ಹುಟ್ಟೋದು, ಹೀನ ಕುಲದಲ್ಲಿ ಹುಟ್ಟೋದು, ಇದೆಲ್ಲದಕ್ಕೂ ಕೂಡ ಗುಣ ಸಂಪರ್ಕ. ಅಂದ್ರೆ ಅವನಲ್ಲಿ ಇರತಕ್ಕಂಥ ತ್ರಿಗುಣಗಳು, ಮೂರು ಗುಣಗಳ ಒಂದು ಸಂಪರ್ಕವೇ ಕಾರಣ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಪುರುಷ ಅಂದ್ರೆ ಜೀವಾತ್ಮನು, ಪುರುಷ ಅಂದ್ರೆ ಬರೀ ಗಂಡು ಬರೀ ಹೆಣ್ಣು ಅಂತ ಅರ್ಥ ಅಲ್ಲ, ಜೀವಾತ್ಮನು. ಪ್ರಕೃತಿಸ್ಥಃ, ಪ್ರಕೃತಿಯ ಕಾರ್ಯವಾದ ಈ ಒಂದು ದೇಹ. ಪ್ರಕೃತಿಸ್ಥಃ ಅಂದ್ರೆ ಏನು? ಪ್ರಕೃತಿಯ ಕಾರ್ಯ, ಪ್ರಕೃತಿಯಿಂದ ಹುಟ್ಟಿದ್ದು ಅಂತ ಅರ್ಥ. ಪ್ರಕೃತಿ ಕಾರ್ಯ ಅಂದ್ರೆ ಪ್ರಕೃತಿ, ಈಗ ಮಣ್ಣಿನ ಕಾರ್ಯ ಘಟ ಅಂದ್ರೆ ಮಣ್ಣಿನಿಂದ ಹುಟ್ಟಿದ್ದು ಘಟ ಅಂತ ಅರ್ಥ, ಮಡಿಕೆ ಅಂತ ಅರ್ಥ. ಹಾಗೆ ಪ್ರಕೃತಿಸ್ಥಃ ಅಂದ್ರೆ ಪ್ರಕೃತಿಯ ಕಾರ್ಯ. ಪ್ರಕೃತಿಯ ಕಾರ್ಯ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಮತ್ತು ಪಂಚಭೂತಗಳೆಂಬ ಪ್ರಕೃತಿಯಿಂದ ನಿರ್ಮಾಣವಾಗಿರುವಂತ ಈ ದೇಹ, ಈ ಪಾಂಚಭೌತಿಕವಾದ ದೇಹದಲ್ಲಿ ಇದ್ದವನಾಗಿ ಪ್ರಕೃತಿಜಾನ್ ಗುಣಾನ್, ಪ್ರಕೃತಿಯ ಗುಣಗಳನ್ನು ಸುಖ ದುಃಖಾದಿಗಳನ್ನು ಭುಂಕ್ತೇಹಿ ಅನುಭವಿಸುತ್ತಾನಷ್ಟೇ. ಇದು ಹಿ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ, ಎಲ್ಲರಿಗೂ ಗೊತ್ತಿರುವಂತದ್ದು ಅಥವಾ ಶಾಸ್ತ್ರ ಪ್ರಸಿದ್ಧವಾದದ್ದು. ಗೊತ್ತಿಲ್ಲದೆ ಹೋದರೂ ಕೂಡ ಶಾಸ್ತ್ರ ಇದನ್ನ ಅನೇಕ ಬಾರಿ, ವೇದಗಳು ಪುರಾಣಗಳು ಉಪನಿಷತ್ತುಗಳು ಅಲ್ಲಲ್ಲಿ ಬಹಳಷ್ಟು ನಿರೂಪಣೆಯನ್ನು ಮಾಡಿದೆ. ಪ್ರಕೃತಿಸ್ಥಃ ಭುಂಕ್ತೇಹಿ ಅನುಭವಿಸುತ್ತಾನೆ. ಹೀಗೆ ಪ್ರಾಕೃತ ಗುಣಗಳನ್ನ ಅಪ್ರಾಕೃತನಾಗಿರ್ತಕ್ಕಂಥ ಜೀವಾತ್ಮ ಹೇಗೆ ಅನುಭವಿಸ್ತಾನೆ ಅಂದ್ರೆ ಪ್ರಾಕೃತ ದೇಹದಲ್ಲಿ ಇದ್ದವನಾಗಿ ಅನುಭವಿಸ್ತಾನೆ. ನೋಡಿ, ಇಲ್ಲಿ ನಮಗೆ ಪ್ರಕೃತಿಸ್ಥಃ ಭುಂಕ್ತೆ ಅಂತ ಹೇಳುವ ಮೂಲಕವಾಗಿ ಪುರುಷ ಶಬ್ದದಿಂದ ಪರಮಾತ್ಮನನ್ನು ಇಟ್ಕೊಳ್ಬಾರದು ಗೊತ್ತಾಗತ್ತೆ. ಯಾಕಂದ್ರೆ ಪರಮಾತ್ಮನಿಗೆ ಪ್ರಕೃತಿಸ್ಥತ್ವ ಇಲ್ಲ. ಅಂದ್ರೆ ಪ್ರಾಕೃತ ದೇಹ, ಈ ಪ್ರಾಕೃತ ದೇಹ ಎಂಬುದು ಭಗವಂತನಿಗಿಲ್ಲ. ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಸಾಮಾನ್ಯ ಮನುಷ್ಯರಂತೆ ಕಂಡಿದ್ದಾನೆ, ಹಾಗೆ ರಾಮನಾಗಿ ಸಾಮಾನ್ಯ ಮನುಷ್ಯರ ಕಂಡಿದ್ದಾನೆ. ಅದೆಲ್ಲವೂ ಕೂಡ ಅಪ್ರಾಕೃತವಾದ ದೇಹ, ಜ್ಞಾನಾನಂದಮಯವಾಗಿರತಕ್ಕಂಥ ದೇಹ, ಹೊರತು ನಮ್ಮಂತ ಪ್ರಾಕೃತ ದೇಹ ಇಲ್ಲ. ಪ್ರಾಕೃತ ದೇಹದ ಮೂಲಕವಾಗಿ ಸುಖ ದುಃಖಾದಿಗಳನ್ನು ಅನುಭವಿಸುವುದು ಅಂದ್ರೆ ಜೀವಾತ್ಮ ಮಾತ್ರ, ಹೊರತು ಪರಮಾತ್ಮ ಅಲ್ಲ. ಹಾಗಾಗಿ ಪುರುಷ ಶಬ್ದದಿಂದಾಗಿ ನಾವು ಕೇವಲ ಜೀವಾತ್ಮ ಅಂತ ಇಟ್ಟುಕೊಳ್ಬೇಕು. ಭುಂಕ್ತೇಹಿ ಅನುಭವಿಸುತ್ತಾನಷ್ಟೇ. ಸದಸದ್ಯೋನಿ ಜನ್ಮಸು ಅಸ್ಯ, ಈ ಜೀವಾತ್ಮನಿಗೆ, ನೆಕ್ಸ್ಟ್ ಅಸ್ಯ ಮುಂದಿನ ಲೈನ್ದು, ಅಸ್ಯ ಈ ಜೀವಾತ್ಮನಿಗೆ ಸದಸದ್ಯೋನಿ ಜನ್ಮಸು, ಸದ್ಯೋನಿ ಮತ್ತು ಅಸದ್ಯೋನಿ ಅಂದ್ರೆ ಉತ್ತಮ ಕುಲದಲ್ಲಿ ಹುಟ್ಟುವಿಕೆ ಮತ್ತು ನೀಚ ಕುಲದಲ್ಲಿ ಹುಟ್ಟುವಿಕೆ, ಇದೆಲ್ಲದಕ್ಕೂ ಜನ್ಮಸು ಹುಟ್ಟುವಿಕೆಗಳಲ್ಲಿ ಅಂತ ಅರ್ಥ. ಜನ್ಮನಿ ಜನ್ಮನೋಹ ಜನ್ಮಸು, ಹುಟ್ಟುವಿಕೆಗಳಲ್ಲಿ ಗುಣಸಂಗ, ಗುಣಗಳ ಸಂಪರ್ಕ, ಸತ್ವಗುಣ ರಜೋಗುಣ ತಮೋಗುಣ, ಇವುಗಳ ಸಂಪರ್ಕವೇ ಕಾರಣವಾಗಿರುವಂಥದ್ದು. ಹಾಗಾಗಿ ನಮಗೆ ಯಾಕೆ ಕೆಲವರು ಒಳ್ಳೆಯವರು ಕೆಲವರು ಕೆಟ್ಟವರು ಅಂದ್ರೆ ನಮಗೆ ಯಾವ ರೀತಿಯಾದ ಗುಣ ಸಂಪರ್ಕವಾಗುತ್ತೋ ಅದಕ್ಕನುಗುಣವಾಗಿ ನಮ್ಮಲ್ಲಿ ಒಳ್ಳೆಯತನಗಳು ಕೆಟ್ಟತನಗಳು ಇರತ್ತೆ. ಮತ್ತು ಆತ್ಮ ನಿತ್ಯನಾಗಿದ್ದರು, ಆತ್ಮಜ್ಞಾನಾನಂದಮಯನಾಗಿದ್ದರು, ಗುಣ ಪ್ರಾಕೃತ ದೇಹದಲ್ಲಿ ಆತ್ಮ ಬಂಧಿಸಿಕೊಂಡಿದ್ದಾನೆ. ಅದರಿಂದಾಗಿ ಅದರ ಪ್ರಭಾವಗಳು ಆತ್ಮನ ಮೇಲೆ ಆಗತ್ತೆ ಅನ್ನೋದು ಅಭಿಪ್ರಾಯ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಶ್ರೀಕೃಷ್ಣಾರ್ಪಣಮಸ್ತು.